ಎಷ್ಟೋ ವರ್ಷಗಳ ಹಿಂದೆ ಎಸ್ಕೇಪ್ ಆಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಬಿ ಸಂಕನಗೌಡರ್ ಇವಾಗ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಇವ್ರದೊಂದು ದೊಡ್ಡ ಹಿಸ್ಟ್ರಿ ಇದೆ. ಆದ್ರೆ ಅದನ್ನ ಶಾರ್ಟ್ ಕಟ್ ಆಗಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಡೆ ಮಾತ್ರ ಗಮನ ಹರಿಸೋಣ. ಇವರು ಯಾವಾಗ, ಎಲ್ಲಿಗೆ, ಯಾಕೆ ಓಡಿ ಹೋದ್ರು, ಇವರಿಂದ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರಿಗೆ ಆದ ಮೋಸ ಎಂತಹದ್ದು, ಇದರಿಂದ ಡಿ ಬಾಸ್ ದರ್ಶನ್ ಅವರಿಗೆ ಆದ ನಷ್ಟ ಏನು ಮೊದಲಾದ ವಿಷಯವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಕೊಟ್ಟ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದ ಮಲ್ಲಿಕಾರ್ಜುನ್ ಬಿ ಸಂಕನಗೌಡರ್ ಅವರು 2011ರಿಂದ 2018ರ ನಡುವೆ ದರ್ಶನ್ ಅವರಿಗೆ ಮ್ಯಾನೇಜರ್ ಆಗಿದ್ದರು, ಜೊತೆಗೆ ಅವರ ಆಪ್ತರು ಸಹ ಆಗಿದ್ದರು. ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ, ಚಿರಂಜೀವಿ ಸರ್ಜಾ ಅವರೊಂದಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೂ ಸಹ ಪ್ರೇಮ ಬರಹ ಚಿತ್ರದ ಜೈ ಹನುಮಂತ ಹಾಡೊಂದರಲ್ಲಿ ಕಾಣಿಸಿಕೊಂಡು ಅಭಿನಯಿಸಿದ್ದಾರೆ. ಅರ್ಜುನ್ ಸರ್ಜಾ ಅವರು ಡೈರೆಕ್ಟ್ ಮಾಡಿ, ಮಗಳಾದ ಐಶ್ವರ್ಯ ಸರ್ಜಾ ಹಾಗೂ ಚಂದನ್ ಕುಮಾರ್ ಆಕ್ಟಿಂಗ್ ಮಾಡಿ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿ 3 ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಮೂವಿ ಪ್ರೇಮ ಬರಹ. ಈ ಮೂವಿಯ ಕನ್ನಡ ಡಿಸ್ಟ್ರಿಬ್ಯೂಷನ್ ಅನ್ನು ಡಿ ಬಾಸ್ ದರ್ಶನ್ ಅವರ ತೂಗುದೀಪ ಡಿಸ್ಟ್ರಿಬ್ಯೂಷನ್ ವಹಿಸಿಕೊಂಡು ಕರ್ನಾಟಕದಲ್ಲಿ ರಿಲೀಸ್ ಮಾಡಿರ್ತಾರೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ ದರ್ಶನ್ ಅವರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಪಿ ಸಂಕನಗೌಡರ್ ಅರ್ಜುನ್ ಸರ್ಜಾ ಅವರಿಗೆ ತಪ್ಪು ಲೆಕ್ಕ ಕೊಡ್ತಾರೆ. ಮೂವಿ ಕಲೆಕ್ಷನ್ ಬಗ್ಗೆ ಇರುವ ತಪ್ಪು ಲೆಕ್ಕಗಳನ್ನು ಕಂಡುಹಿಡಿದ ಅರ್ಜುನ್ ಸರ್ಜಾ ಅವರು ಈ ಬಗ್ಗೆ ತಿಳಿ ಹೇಳಿ ಮಲ್ಲಿಕಾರ್ಜುನ್ ಅವರಿಗೆ ವಾರ್ನಿಂಗ್ ಕೊಡ್ತಾರೆ. ಆಗ ಮಲ್ಲಿಕಾರ್ಜುನ್ ಅವರು, ನಾನು ಕ್ರಾಸ್ ಚೆಕ್ ಮಾಡದೇ ಇರುವುದಕ್ಕಾಗಿ ಈ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಎಂದು ಕೇಳ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಎಸ್ಕೇಪ್ ಆಗುವ ಮಲ್ಲಿಕಾರ್ಜುನ್ ಬಿ ಸಂಕನಗೌಡರ್ ಕಳೆದ 7 ವರ್ಷದಿಂದ ನಾಪತ್ತೆ ಆಗಿರ್ತಾರೆ. ಅವರು ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು ಅನ್ನುವ ಯಾವ ವಿಷಯವೂ ಸಹ ಯಾರಿಗೂ ಗೊತ್ತಿರುವುದಿಲ್ಲ. ಈ ಬಗ್ಗೆ ಆ ಕೂಡಲೇ ದರ್ಶನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಪೊಲೀಸರಿಗೆ ಹೇಳಿ ಹುಡುಕಲು ಪ್ರಯತ್ನಿಸ್ತಾರೆ. ಆಗ ಅರ್ಜುನ್ ಸರ್ಜಾ ಅವರು ಈ ಬಗ್ಗೆ ಮಲ್ಲಿಕಾರ್ಜುನ್ ವಿರುದ್ಧ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾರೆ. ಆ ಕೇಸ್ ಇಂದಿಗೂ ಬಗೆಹರಿಯದೆ ಕೋರ್ಟ್ ಅಲ್ಲಿ ಹಾಗೇ ಇದೆ. ಈ ಘಟನೆಯಿಂದಾಗಿ ಅರ್ಜುನ್ ಸರ್ಜಾ ಅವರಿಗೆ 50 ಲಕ್ಷಕ್ಕಿಂತ ಹೆಚ್ಚು ಹಣ ಮೋಸ ಆಗಿರೋ ಸಾಧ್ಯತೆ ಇದೆ. ಹಾಗೆ ರಂಗಿತ್ ತರಂಗ್ ಅಂತ ಸೂಪರ್ ಹಿಟ್ ಮೂವಿಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಹೊಸಬರಿಗೆ ಒಂದು ಉತ್ಸಾಹ ತುಂಬಿದ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಕೆಲವು ಪ್ರೊಡ್ಯೂಸರ್ಸ್ ತಮ್ಮ ಚಿತ್ರದ ವಿತರಣೆ ಹಕ್ಕುಗಳನ್ನು ಬೇರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಕೊಡ್ತಾರೆ. ಈಗ ಮಲ್ಲಿಕಾರ್ಜುನ್ ಬಿ ಸಂಕನಗೌಡರ್ ಅವರು ವಾಪಸ್ ಬಂದು ಅವರು ಕೊಡ್ತಾ ಇರುವ ಸ್ಪಷ್ಟನೆಗೂ ಮತ್ತು ನಡೆದ ಘಟನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಬಗ್ಗೆ ವಿಚಾರಿಸಲು ದರ್ಶನ್ ಅವರು ಹೊರಗಿಲ್ಲದ ಕಾರಣ ಅದು ಅಸಾಧ್ಯ. ಕೇಸ್ ಕೋರ್ಟಲ್ಲಿರುವ ಕಾರಣ ಅರ್ಜುನ್ ಸರ್ಜಾ ಅವರು ಈ ಬಗ್ಗೆ ಏನು ಮಾತಾಡುವಂತಿಲ್ಲ. ಇದೆಲ್ಲರಿಗೂ ಪ್ರತಿಕ್ರಿಯೆಯಾಗಿ ಮಾತಾಡಿರುವ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಅಕೌಂಟೆಂಟ್ ಆಗಿದ್ದ ದೀಪಕ್ ಅವರು, ತೂಗುದೀಪ ಡಿಸ್ಟ್ರಿಬ್ಯೂಷನ್ ಪೂರ್ತಿ ವ್ಯವಹಾರ ಮಲ್ಲಿಕಾರ್ಜುನ್ ಅವರೇ ನೋಡ್ಕೊಂತ ಇದ್ರು. ಈಗ ಅವರು ಬಂದು ಸಿಂಪತಿ ಕಾರ್ಡ್ ಪೇ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ಎಲ್ಲ ಸುಳ್ಳು. ಏನಾಗಿದೆಯೋ ಅದೆಲ್ಲದಕ್ಕೂ ಮಲ್ಲಿಕಾರ್ಜುನ್ ಅವರೇ ಕಾರಣ ಎಂದು ತೂಗುದೀಪ ಸಂಸ್ಥೆ ಬೇರೆ ಯಾರು ಇದಕ್ಕೆ ಕಾರಣ ಅಲ್ಲ ಅಂತ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.